ಚುನಾವಣೆ ಹೊತ್ತಲ್ಲಿ ಭಾರೀ ಸದ್ದು ಮಾಡುತ್ತಿರುವ ಚುನಾವಣಾ ಬಾಂಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಚುನಾವಣಾ ಆಯೋಗ ಪ್ರಕಟಿಸಿದೆ. ಈ ಮೊದಲು ಮಾರ್ಚ್ 14ರಂದು ಚುನಾವಣಾ ಬಾಂಡ್ಗಳ ವಿವರಗಳನ್ನು ಬಹಿರಂಗಗೊಳಿಸಿದ್ದ ಚುನಾವಣಾ ಆಯೋಗ ಮಾರ್ಚ್ 17ರಂದು ಮತ್ತಷ್ಟು ದತ್ತಾಂಶಗಳನ್ನು ಪ್ರಕಟಿಸಿದೆ. ಆಯೋಗದ ಅಂಕಿ ಸಂಖ್ಯೆ ಪ್ರಕಾರ ಬಿಜೆಪಿ ಅತಿ ಹೆಚ್ಚು ಬಾಂಡ್ ಪಡೆದ ಪಕ್ಷವಾಗಿದ್ದು ಬರೋಬ್ಬರಿ 7,000 ಕೋಟಿ ರೂಪಾಯಿ ಚುನಾವಣೆಯ ಬಾಂಡ್ ಅನ್ನ ಖರೀದಿಸಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷವು 2ನೇ ಸ್ಥಾನದಲ್ಲಿದ್ದು 1,397 ಕೋಟಿ ರೂಪಾಯಿ ದೇಣಿಗೆ ಪಡೆದುಕೊಂಡಿದೆ. ಇನ್ನು 1,335 ಕೋಟಿ ರೂಪಾಯಿ ದೇಣಿಗೆ ಪಡೆಯುವ ಮೂಲಕ ಕಾಂಗ್ರೆಸ್ 3ನೇ ಸ್ಥಾನದಲ್ಲಿದೆ. ಕರ್ನಾಟಕದ ಪ್ರಾದೇಶಿಕ ಪಕ್ಷ ಜೆಡಿಎಸ್ 90 ಕೋಟಿ ರೂಪಾಯಿಯಷ್ಟು ಚುನಾವಣಾ ಬಾಂಡ್ ಪಡೆದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಅತಿ ಹೆಚ್ಚು ದೇಣಿಗೆ ನೀಡಿರುವ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಕೇಂದ್ರ ಸರ್ಕಾರ ಇಡಿ ಐಟಿ ದಾಳಿಯ ಮೂಲಕ ಚುನಾವಣಾ ಬಾಂಡ್ ಅನ್ನು ಪಡೆದುಕೊಂಡಿದೆ. ಈ ರೀತಿ ದಾಳಿಗೊಳಗಾಗಿ ಹೆಚ್ಚು ಹಣ ನೀಡಿದ ಕಂಪನಿಗಳೆಂದರೆ ಸ್ಯಾಂಟಿಯಾಗೋ ಮಾರ್ಟಿನ್ ನಡೆಸುತ್ತಿರುವ ಫ್ಯೂಚರ್ ಗೇಮಿಂಗ್ ಮತ್ತು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿದೆ. ಲಾಟರಿ ಕಂಪನಿಯು 2019 ಮತ್ತು 2024 ನಡುವೆ 1,300 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ಗಮನಾರ್ಹ ವಿಚಾರವೆಂದರೆ ಇಡೀ 2019ರ ಆರಂಭದಲ್ಲಿ ಫ್ಯೂಚರ್ ಗೇಮಿಂಗ್ ವಿರುದ್ಧ ಮನಿ ಲಾಂಡರಿಂಗ್ ತನಿಖೆಯನ್ನ ಪ್ರಾರಂಭಿಸಿತು. ಆ ವರ್ಷದ ಜುಲೈ ವೇಳೆಗೆ ಕಂಪನಿಗೆ ಸೇರಿದ 250 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಅದು ಜಪ್ತಿ ಮಾಡಿದೆ. ಏಪ್ರಿಲ್ 2, 2022ರಂದು ಪ್ರಕರಣದಲ್ಲಿ ಇಡಿ 409.92 ಕೋಟಿ ಮೌಲ್ಯದ ಚರ ಆಸ್ತಿಯನ್ನ ಜಪ್ತಿ ಮಾಡಿತ್ತು. ಇನ್ನು ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಕಂಪನಿಯು 966 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಪಡೆದಿದೆ. ಈ ಕಂಪನಿಯ ಮೇಲೆ ಅಕ್ಟೋಬರ್ 2019ರಂದು ಆದಾಯ ತೆರಿಗೆ ಇಲಾಖೆಯ ದಾಳಿಗೆ ಒಳಗಾಗಿತ್ತು. ನಂತರ ಅದು 5 ವರ್ಷದಲ್ಲಿ 966 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿಸಿತ್ತು. ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸರ್ಕಾರ 2023ರಲ್ಲಿ ಈ ಸಂಸ್ಥೆಗೆ ಮುಂಬೈನಲ್ಲಿ 14,400 ಕೋಟಿ ರೂಪಾಯಿ ಮೊತ್ತದ ಠಾಣೆ ಬೋರಿವಲಿ ನಡುವಿನ ಸುರಂಗ ಮಾರ್ಗ ನಿರ್ಮಾಣದ ಗುತ್ತಿಗೆ ನೀಡಿತ್ತು. ಚುನಾವಣಾ ಬಾಂಡ್ ಖರೀದಿಸಿದವರಲ್ಲಿ 3ನೇ ಸ್ಥಾನದಲ್ಲಿರುವ ವೇದಾಂತ್ ಲಿಮಿಟೆಡ್ ಕಂಪನಿಯ ಮೇಲೆ ಮಾರ್ಚ್ 2020ರಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ದಾಳಿ ನಡೆಸಿತ್ತು. ನಂತರದಲ್ಲಿ ಈ ಸಂಸ್ಥೆಯು 400 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಖರೀದಿಸಿದೆ. ಇನ್ನು ಹಾಲ್ದಿಯಾ ಎನರ್ಜಿ ಲಿಮಿಟೆಡ್ ಮೇಲೆ ಮಾರ್ಚ್ 2020ರಲ್ಲಿ ಕೇಂದ್ರ ತನಿಖಾ ಸಂಸ್ಥೆ ದಾಳಿ ನಡೆಸಿತ್ತು. ನಂತರದಲ್ಲಿ ಅದು 377 ಕೋಟಿ ರೂಪಾಯಿಯ ಚುನಾವಣಾ ಬಾಂಡ್ ಅನ್ನ ಖರೀದಿಸಿದೆ. ಇನ್ನು ಜಿಂದಾಲ್ ಸ್ಟೀಲ್ ಮತ್ತು ಪವರ್ ಕೂಡ ಈ ಅವಧಿಯಲ್ಲಿ ಬಾಂಡ್ಗಳ ಮೂಲಕ 123 ಕೋಟಿ ರೂಪಾಯಿ ದೇಣಿಗೆ ನೀಡುವುದರೊಂದಿಗೆ ಅಗ್ರ 15 ದಾನಿಗಳಲ್ಲಿ ಒಂದಾಗಿದೆ. ಕಲ್ಲಿದ್ದಲು ನಿಕ್ಷೇಪಗಳ ಹಂಚಿಕೆ ಪ್ರಕರಣದಲ್ಲಿ ಕಂಪನಿಯು ಕೇಂದ್ರೀಯ ಏಜೆನ್ಸಿಗಳ ತನಿಖೆಯನ್ನು ಎದುರಿಸುತ್ತಿರುವಾಗ ಏಪ್ರಿಲ್ 2022ರಲ್ಲಿ ವಿದೇಶಿ ವಿನಿಮಯ ಉಲ್ಲಂಘನೆಯ ಹೊಸ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಡಿ ಕಂಪನಿ ಮತ್ತು ಅದರ ಪ್ರವರ್ತಕ ನವೀನ್ ಜಿಂದಾಲ್ ಅವರ ಮೇಲೆ ದಾಳಿ ನಡೆಸಿತ್ತು. ಕಂಪನಿಯು ಅಕ್ಟೋಬರ್ 7, 2022ರಂದು 2019 ಮತ್ತು 2024ರ ನಡುವೆ ತನ್ನ ಮೊದಲ ಹಂತದ ಬಾಂಡ್ಗಳನ್ನು ಖರೀದಿ ಮಾಡಿದೆ. ಇದಲ್ಲದೆ ರಿತ್ವಿಕ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಈ ಅವಧಿಯಲ್ಲಿ 45 ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ. ರಿತ್ವಿಕ್ ಪ್ರಾಜೆಕ್ಟ್ಸ್ ರಾಜಕಾರಣಿ ಸಿಎಂ ರಮೇಶ್ ಒಡೆತನದಲ್ಲಿದೆ. ಅಕ್ಟೋಬರ್ 2018ರಲ್ಲಿ ಆದಾಯ ತೆರಿಗೆ ಇಲಾಖೆ ಕಂಪನಿಗೆ ಸಂಬಂಧಿಸಿದ ಸ್ಥಳಗಳ ಮೇಲೆ ದಾಳಿ ನಡೆಸಿತ್ತು ಮತ್ತು ಆಗ ರಮೇಶ್ ಟಿಡಿಪಿ ಸಂಸದರಾಗಿದ್ದರು. ಐಟಿ ಇಲಾಖೆಯು ಕಂಪನಿಯು 100 ಕೋಟಿ ತಿಂಗಳ ನಂತರ ರಮೇಶ್ ಬಿಜೆಪಿ ಸೇರಿದ್ರು. ಇನ್ನು ಶಿರಡಿ ಸಾಯಿ ಎಲೆಕ್ಟ್ರಿಕಲ್ಸ್ ಮೇಲೆ 2023ರ ಡಿಸೆಂಬರ್ನಲ್ಲಿ ಆದಾಯ ತೆರಿಗೆ ದಾಳಿ ನಡೆಸಿತ್ತು. ಅದಾದ ಬಳಿಕ ಈ ಕಂಪನಿ 2024ರ ಜನವರಿಯಲ್ಲಿ 40 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ ಖರೀದಿಸಿ ದೇಣಿಗೆ ನೀಡಿದೆ. ಇನ್ನು ತಮ್ಮ ಆದಾಯವನ್ನ ಮೀರಿ ಚುನಾವಣಾ ಬಾಂಡ್ ಖರೀದಿಸಿದ ಕಂಪನಿಗಳೂ ಇವೆ. ಅವುಗಳೆಂದರೆ ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಬಾಂಡ್ಗಳ ಮೂಲಕ ರಾಜಕೀಯ ಪಕ್ಷಗಳಿಗೆ 410 ಕೋಟಿ ರೂಪಾಯಿಗಳನ್ನು ದೇಣಿಗೆ ನೀಡಿದೆ. ಆದರೆ ಈ ಕಂಪನಿಯ ಆದಾಯ ಕೇವಲ 109 ಕೋಟಿ ರೂಪಾಯಿ ಮಾತ್ರ. ಅದೇ ರೀತಿ ಎಂಕೆಜಿ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪನಿಯು 192 ಕೋಟಿ ರೂಪಾಯಿ ಮೌಲ್ಯದ ಚುನಾವಣಾ ಬಾಂಡ್ಗಳನ್ನು ಖರೀದಿಸಿದೆ. ಆದರೆ ಈ ಕಂಪನಿಯ 2019ರಿಂದ 23ರವರೆಗಿನ ಆದಾಯ ಕೇವಲ 58 ಕೋಟಿ ರೂಪಾಯಿ ಮಾತ್ರವೇ ಇದೆ. ಈ ಕಂಪನಿ ತನ್ನ ಆದಾಯಕ್ಕಿಂತ 300 ಪಟ್ಟು ಅಧಿಕ ಮೊತ್ತವನ್ನ ದೇಣಿಗೆ ನೀಡಿದೆ. ಮದನ್ ಲಾಲ್ ಲಿಮಿಟೆಡ್ ಎಂಬ ಕಂಪನಿಯು 185 ಕೋಟಿ ರೂಪಾಯಿ ದೇಣಿಗೆ ನೀಡಿದ್ದು
ಈ ಕಂಪನಿಯ ಆದಾಯ 10 ಕೋಟಿ ರೂಪಾಯಿ ಮಾತ್ರವೇ ಇದೆ. ಈ ಕಂಪನಿ ಬರೋಬ್ಬರಿ 2,000 ಪಟ್ಟು ಹೆಚ್ಚು ಹಣವನ್ನ ದೇಣಿಗೆಯಾಗಿ ರಾಜಕೀಯ ಪಕ್ಷಗಳಿಗೆ ನೀಡಿದೆ. ಹೆದರಿಸಿ ಬೆದರಿಸಿ ಹಣ ಪಡೆದದ್ದು ಒಂದು ಕಡೆಯಾದ್ರೆ, ಕಡಿಮೆ ಆದಾಯ ಇರುವ ಕಂಪನಿಗಳು ಅಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ಹೇಗೆ ಕೊಟ್ಟರು ಎಂಬ ಪ್ರಶ್ನೆಗೆ ಉತ್ತರಕ್ಕಿಂತ ಪ್ರಶ್ನೆಗಳೇ ಹುಟ್ಟಿಕೊಳ್ತವೆ. ಪ್ರಧಾನಿ ಮೋದಿಯವರ ಶ್ರೀಮಂತ ಗೆಳೆಯರು ಈ ಕಂಪನಿಗಳ ಮೂಲಕ ಹಣ ಪಡೆದರ ಎಂಬ ಅನುಮಾನದ ಪ್ರಶ್ನೆಯೂ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ಮೋದಿಜಿಯವರೇ ಉತ್ತರ ನೀಡಬೇಕಿದೆ. ಒಟ್ಟಾರೆ ಬಿಜೆಪಿ ಸರ್ಕಾರದ ಬಹುದೊಡ್ಡ ಹಗರಣವನ್ನ ಬಯಲಿಗೆಳೆದ ಶ್ರೇಯಸ್ಸು ಸಿಪಿಐಎಂ ಪಕ್ಷಕ್ಕೆ, ಎಂಡಿಆರ್ ಹಾಗೂ ಎಡಿಆರ್ ಹಾಗೂ ಜನಪರ ಪತ್ರಕರ್ತರಿಗೆ ಸಲ್ಲುತ್ತೆ.